गजाननं भूतगणादिसेवितम् कपित्थजम्बूफलसारभक्षितम् उमासुतं शोकविनाशकारणम् नमामि विघ्नेश्वरपादपङ्कजम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अपारकरुणासिन्धुं ज्ञानदं शान्तरूपिणम् श्रीचन्द्रशेखरगुरुं प्रणमामि मुदान्वहम्। देवे देहे च देशे च भक्त्यारोग्यसुखप्रदम् बुधपामरसंसेव्यं तं श्रीजयेन्द्रं नमाम्यहम्। नमामः शङ्करान्वाख्यविजयेन्द्रसरस्वतीं श्रीगुरुं शिष्टमार्गानुनेतारं सन्मतिप्रदम् श्रीसत्यचन्द्रशेखरेन्द्रसरस्वतीस्वामिने नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते। जय ನಾರಾಯಣಿ ನಮೋಸ್ತುತೆ. ಸಹೃದಯ ಮಿತ್ರರೆಲ್ಲರಿಗೂ ಸಹಿತ ಹೃದಯಪೂರ್ವಕ ಧನ್ಯವಾದಗಳು. ಆತ್ಮೀಯರೇ, ಜಂತೂನಾಂ ನರಜನ್ಮ ದುರ್ಲಭಂ ಎಂದು ಒಂದು ನುಡಿ ಇದೆ. ಸಕಲ ಚರಾಚರ ಸೃಷ್ಟಿಕೋಟೆಯಲ್ಲಿ ವಿಶೇಷವಾದವರು ಯಾರು ಅಂದರೆ ಮನುಷ್ಯ. ಕಾರಣ, ಅವನಲ್ಲಿ ವಿವೇಕವಿದೆ. ವಿವೇಕ ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅಂತ ವಿವೇಕ ಕೇವಲ ಮನುಷ್ಯನಿಗೆ ಮಾತ್ರ ಭಗವಂತ ನೀಡಿ ನಿಲ್ಪಟ್ಟಿದೆ. ಅಂತ ಉತ್ತಮವಾದ ಮನುಷ್ಯ ಜನ್ಮವು ಪಡೆಯಬೇಕಾದರೆ ಪೂರ್ವಜನ್ಮ ಸುಕೃತ ಇರಬೇಕು ಅಂತ ಶಾಸ್ತ್ರವೇ ಹೇಳ್ತಾ ಇದೆ. ಒಮ್ಮೆ ನಾರದ ಮಹರ್ಷಿಯು ಚತುರ್ಮುಖ ಬ್ರಹ್ಮನಲ್ಲಿ ಹೋಗ್ತಾರೆ. ಹೋಗಿ ತಂದೆ ಪಿತಾಮಹನ ನಮಸ್ಕಾರವನ್ನು ಮಾಡಿ ಒಂದು ಪ್ರಶ್ನೆ ಮಾಡ್ತಾರೆ. ತಂದೆ, ಸಾಧು ಸಂಘದಿಂದ ಯಾವ ಪ್ರಯೋಜನವಿದೆ ಅಂತ ಕೇಳ್ತಾರೆ. ಆವಾಗ ಬ್ರಹ್ಮನು ಹೇಳ್ತಾನೆ, ಒಮ್ಮೆ ಭೂಲೋಕಕ್ಕೆ ಹೋಗು, ಅಲ್ಲಿ ಒಂದು ಚಿಕ್ಕ ಹುಳ ಇದೆ, ಆ ಹುಳ ನಿನಗಿದು ಉತ್ತರ ಹೇಳುತ್ತೆ ಅಂತ. ನಾರದನಿಗೆ ಆಶ್ಚರ್ಯವಾಗುತ್ತೆ. ಸರಿ, ತಂದೆ ಹೇಳಿದಾನೆ ಅಂತ ಭೂಲೋಕಕ್ಕೆ ಬರ್ತಾನೆ. ಅಲ್ಲೊಂದು ಕ್ರಿಮಿ ಇರುತ್ತೆ. ಆ ಕ್ರಿಮಿ ಹತ್ರ ಹೋಗ್ಬಿಟ್ಟು ಸಾಧು ದರ್ಶನದ ಆಗುವ ಫಲ ಏನು ಅಂತ ಕೇಳ್ತಾನೆ. ಅದು ತಕ್ಷಣವೇ ಮೃತ್ಯು ಪಡೆಯುತ್ತೆ. ಆಶ್ಚರ್ಯವಾಗಿ ಮತ್ತೆ ಮೇಲ್ಲೋಕಕ್ಕೆ ಬರ್ತಾನೆ. ಮತ್ತೆ ಚತುರ್ಮುಖ ಹೇಳ್ತಾರೆ ಬ್ರಹ್ಮನು, ನೀ ಹೋಗ್ಬಿಟ್ಟು ಅಲ್ಲೊಂದು ಹಸು ಇದೆ, ಆ ಹಸುವನ್ನು ಕೇಳು ಅಂತ. ಹೋಗಿ ಕೇಳ್ತಾನೆ, ಹಸು ಸಾಧು ಜನ ಸಂಘದಿಂದ ಲಾಭವೇನು ಅಂತ. ಅದು ಹಿಂದಿನ ಹಾಗೇನೆ ಮರಣವನ್ನಪ್ಪುತ್ತೆ. ಅಯ್ಯೋ, ಎಂಥ ಪಾಪ ನನಗೆ ಬಂತು ಅಂತ ಹೇಳಿ ಶಿವ 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 ಅಂದ್ಕೊಳ್ತಾ ಮತ್ತೆ ಬ್ರಹ್ಮಲೋಕಕ್ಕೆ ಬಂದಾಗ, ನೀನೇನು ಚಿಂತಿಸಬೇಕಾಗಿಲ್ಲ, ಬ್ರಹ್ಮಲೋಕ ಪ್ರಾಪ್ತಿಯಾಗಿದೆ ಅಂದಮೇಲೆ ನಿನಗೆಲ್ಲ ದೋಷಗಳು ದೂರವಾಗಿದೆ. ಈಗ ಮತ್ತೆ ಒಬ್ಬ ಕ್ಷತ್ರಿಯ ಮನೆಗೆ ಹೋಗ್ಬಿಟ್ಟು ಅಂತಃಪುರದಲ್ಲಿ ಒಂದು ಮಗು ಇದೆ, ಆ ಮಗು ನಿನಗೆ ಉತ್ತರ ಹೇಳುತ್ತೆ ಅಂತ. ಇವಾಗ ಅಂತಾನೆ, ಇದುವರೆಗೂ ಸಹಿತ ನನಗೆ ರಕ್ಷಣೆ ಬೇಕಾಗಿರಲಿಲ್ಲ, ಈಗ ನಾನು ಮಹಾರಾಜನ ಮಗನ ಹೋಗಿ ಕೇಳಿದರೆ ಅವನೇನಾದರೂ ಮರಣ ಹೊಂದಿದ ಅಂದರೆ ನನಗೆ ಬಹಳ ಶಿಕ್ಷೆಯಾಗುತ್ತೆ ಅಂತ ಅದೇನಾಗುವುದಿಲ್ಲ, ಹೋಗು ಅಂತ ಹೇಳ್ತಾನೆ. ಭೂಲೋಕದಲ್ಲಿ ಚಂದ್ರವಂಶದಲ್ಲಿ ಒಂದು ಮಗು ಹುಟ್ಟಿರುತ್ತೆ. ಬಹಳ ವರ್ಷಗಳಿಂದ ಆಗಿರ್ತಕ್ಕಂಥ ಸಂತಾನವನ್ನು ನೋಡಿ ಮಾತಾಪಿತೃಗಳು ಅಂತಃಪುರ ಎಲ್ಲರೂ ಸಂತೋಷವಾಗಿರ್ತಾರೆ. ಅವಾಗ ನಾರದರು ಹೋದ್ಕೊಳ್ಳಿ ಎಲ್ಲರೂ ಆತ್ಮೀಯತೆ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ಆವಾಗ ನಿಮ್ಮ ಮಗು ನಾನು ನೋಡ್ಬೇಕು ಅಂತ ಬಂದಿದ್ದೀನಿ ಅಂದ್ಕೊಳ್ಳಿ, ಅವ್ರಿಗೆ ಎಷ್ಟು ಆನಂದವಾಗುತ್ತೆ ಅಂದರೆ, ಮಗು ಹುಟ್ಟಿದೆ, ಎಂಥ ಯೋಗ ನಮ್ಮದು, ಸಾಧು ಸತ್ಪುರುಷರು ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಆವಾಗ ಒಂದು ಮಾತು ಹೇಳ್ತಾನೆ, ಮಹಾರಾಜರೇ, ನಾನು ನಿಮ್ಮ ಮಗುನ ಪ್ರತ್ಯೇಕವಾಗಿ ಆಶೀರ್ವಾದ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಹೊರಗೆ ಹೋಗ್ಬಿಡ್ತಾರೆ. ಆ ಮಗು ಹತ್ರ ಹೋಗ್ಬಿಟ್ಟು ಕೇಳ್ತಾನೆ,
ಮಗು ಸಾಧು ದರ್ಶನದ ಆಗುವ ಲಾಭವೇನು ಅಂತ. ಆ ಮಗು ಹೇಳುತ್ತೆ, ಸ್ವಾಮಿಗಳೇ, ನಾನು ಹಿಂದೆ ಕ್ರಿಮಿಯಾಗಿದ್ದೆ, ನಿಮ್ಮ ದರ್ಶನದಿಂದ ನಾನು ಹಸುವಾದೆ, ನಂತರ ನಾನೀಗ ಕ್ಷತ್ರಿಯರ ಮನೆಯಲ್ಲಿ ಜನ್ಮ ತಾಳಿದ್ದೇನೆ, ಮತ್ತು ಸಾಧು ದರ್ಶನದಿಂದ ಆಗುವಂಥ ಫಲ ಈಗ ನಿಮಗೆ ನಿರೂಪಣೆ ಆಯ್ತಲ್ಲ ಅಂತ ಕೇಳ್ತಾರೆ. ಅದಕ್ಕೆ ವಿವರಣೆ ಹೇಳಿದ್ದು, ಸಾಧು ಸಜ್ಜನರ ಸಂಗತಿಯಿಂದ ಅನೇಕ ಜನ್ಮಗಳಿಂದ ಬಂದಿರತಕ್ಕಂಥ ದೋಷಗಳು ಕಳೆದು ಉತ್ತಮವಾದ ಜನ್ಮ ಪ್ರಾಪ್ತಿಯಾಗುತ್ತೆ ಅಂತ ಈ ದೃಷ್ಟಾಂತ ನಮಗೆ ತಿಳಿದು ಬರ್ತಾ ಇದೆ. ಅದಕ್ಕೆ ಸಾಧೂನಾಂ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಸಂಭಾಷಣಂ ಕೋಟಿತೀರ್ಥಂ, ವಂದನಂ ಮೋಕ್ಷದಾಯಕಂ. ಇಷ್ಟೆಲ್ಲ ವಿಷಯಗಳು ನಾವು ಯಾಕೆ ತಿಳ್ಕೊಳ್ಬೇಕಾಗಿದೆ ಅಂದರೆ, ನಾವು ಮಹಾತ್ಮನ ಸಂಧಿಸ್ಲಿಕ್ಕೆ ಹೋದಾಗ ಅನೇಕ ತಾಯಂದಿರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಶ್ರೀಗಳಿಗೆ ಪಾದಕ ಅರ್ಪಣೆ ಮಾಡಿ ಆಶೀರ್ವಾದವನ್ನು ಬಿಡ್ತಾರೆ. ಇದರ ಔಚಿತ್ಯವೇನು ಅಂದರೆ, ಒಂದು ತಾಯಿಯ ಒಂದು ವಾತ್ಸಲ್ಯ, ಮಮತೆ. ಗುರುಗಳು ಸಾವಿರಾರು ತಾಯಂದ್ರಿಗಿಂತ ಅತಿ ಹೆಚ್ಚಿನವರು, ಅಷ್ಟೊಂದು ಅಮೃತಮಯವಾಗಿರ್ತಕ್ಕಂಥ ಆತ್ಮೀಯತೆ ಅವರಲ್ಲಿರುತ್ತೆ. ನಾವು ಮಹಾತ್ಮರ ಪಾದದಲ್ಲಿ ನಾವು ಬಿದ್ದಾಗ ಅವರ ಒಂದು ತಪಸ್ಸಿನ ಶಕ್ತಿ ನಮ್ಮನ್ನು ಪರಿವರ್ತನೆ ಮಾಡುತ್ತೆ. ಇಂಥ ದೃಷ್ಟಾಂತಗಳು ಸಾಕಷ್ಟಿವೆ. ಉದಾಹರಣೆ ಹೇಳಬೇಕಾದ್ರೆ, ಭಾಗವತದಲ್ಲಿ ಶಿಶುಪಾಲನ ಜನ್ಮವನ್ನೆತ್ತಿದಾಗ ಅವನು ಕುರೂಪಿ ಇರ್ತಾನೆ. ಆಗ ತಾಯಿ ಎಲ್ಲರಿಗೂ ತನ್ನ ಮಗುವನ್ನು ಕೊಡುತ್ತೆ. ಅವ ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ಅವನ ಕುರೂಪಿ ಹೋಗ್ಬಿಡುತ್ತೆ. ಅವರ ತಾಯಿಗೆ ಹೇಳ್ತಾಳೆ, ಯಾರ ಕೈ ಸ್ಪರ್ಶವಾದ ಕೂಡಲೇ ಸುಂದರ ರೂಪವಾಗುತ್ತೋ ಅವರ ಕೈಯಿಂದಲೇ ನನ್ನ ಮಗನಿಗೆ ಮರಣವಿದೆ ಅಂತ ಹೇಳಿದೆ, ಅದಕ್ಕಾಗಿ ನನ್ನ ಮಗನ ರಕ್ಷಿಸಬೇಕು ಅಂತ ಕೇಳ್ತಾಳೆ. ಅವಾಗ ಸೋದರತ್ತಿಗೆ ಮಾತು ಕೊಡ್ತಾನೆ, 100 ಅಪರಾಧಗಳು ಮಾಡುವವರೆಗೂ ನಾನು ಇವನ್ನ ಶಿಕ್ಷಿಸುವುದಿಲ್ಲ ಅಂತ. ಹಾಗೆಯೇ ನಾವು ಪೂರ್ವಜನ್ಮದಲ್ಲಿ ಅನೇಕವಾದ ದೋಷಗಳು ಮಾಡಿದ್ದೇವೆ. ನಾವು ಸದ್ಗುರುಗಳ ಮಹಾತ್ಮರ ದರ್ಶನವಾದ ಕೂಡಲೇ ಆ ಎಲ್ಲ ದೋಷಗಳು ಕಳೆದು ಉತ್ತಮವಾದ ಜೀವನ ಪ್ರಾಪ್ತಿ ಆಗುತ್ತೆ. ಆತ್ಮೀಯರೇ, ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಏನು ಕೆಲವು ಮಕ್ಕಳು ಎಷ್ಟೋ ಸುಸಂಸ್ಕೃತರಿರ್ತಾರೆ. ಅವರನ್ನು ನೋಡಿದ ಕೂಡಲೇ ನಮ್ಮಲ್ಲಿ ಸಹಜವಾಗಿ ಒಂದು ಪ್ರೀತಿ, ಪ್ರೇಮ ನಮಗೆ ಉಕ್ಕುತ್ತೆ ಹೃದಯದಿಂದ. ಕೆಲವು ಮಕ್ಕಳು ನೋಡಿದಾಗ ಅವ್ರು ಮಾಡ್ತಾ ಇರತಕ್ಕಂತಹ ಒಂದು ದುಷ್ಟತನ ಎಲ್ಲರಿಗೂ ಸಹಿತ ನೋವುಂಟು ಮಾಡುತ್ತೆ. ಈ ಒಂದು ಸಮಸ್ಯೆ ಯಾಕೆ? ಎಲ್ಲರೂ ಮಾನವರು ತಾನೆ. ಈ ಒಂದು ಪ್ರಶ್ನೆ, ಈ ಸಮಸ್ಯೆಗೆ ವಿಜ್ಞಾನದಲ್ಲಿ ಯಾವ ವಿಧವಾಗಿರತಕ್ಕಂಥ ಸಮಾಧಾನವಿಲ್ಲ. ಆದರೆ ಆಧ್ಯಾತ್ಮಿಕದಲ್ಲಿ ಮಾತ್ರ ಈ ಪರಿಪೂರ್ಣವಾಗಿರತಕ್ಕಂಥ ಸಮಾಧಾನವು ಸಿಗುತ್ತೆ. ಅದು ಯಾವುದು ಅಂದರೆ, ಅವನವನ ಪೂರ್ವಜನ್ಮದ ಸಂಸ್ಕಾರಗಳು ಈ ಜನ್ಮದಲ್ಲಿ ಪ್ರತಿಬಿಂಬಿಸ್ತವೆ. ಇದಕ್ಕೆ ಉದಾಹರಣೆಯಾಗಿ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಯೋಗ ಭ್ರಷ್ಟರಾಗಿರುವವರು ಮುಂದೆ ಇಂತಹ ಜನ್ಮ ತಗೊಳ್ತಾರೆ ಅಂತ. ಅದು ಗೀತಾ ಈ ರೀತಿಯಾಗಿ ಸಮಾಧಾನ ಹೇಳುತ್ತೆ, ಶುಚೀನಾಂ ಶ್ರೀಮತಾಂಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ ಅಂತ. ಅಂಥವರು ಮತ್ತೊಂದು ಜನ್ಮವನ್ನು ಪಡೆದು ತಮ್ಮ ಶ್ರೇಷ್ಠವಾಗಿರತಕ್ಕಂಥ ಯೋಗ ಸಾಧನೆ ಮುಂದುವರಿಸ್ತಾರೆ. ಇಂತಹ ಮಹಾಪುರುಷರ ಸಾನ್ನಿಧ್ಯದಿಂದ ಮಹಾಪುರುಷರಲ್ಲಿ ಸಂಪೂರ್ಣವಾದ ತಪಸ್ಸಿನ ಶಕ್ತಿ ರಾಶೀಭೂತವಾಗಿರುತ್ತೆ. ಅವರ ದಿವ್ಯ ಸನ್ನಿಧಾನ, ಅವರ ದರ್ಶನ ನಮಗೆ ಅನಂತವಾದ ಪುಣ್ಯವನ್ನು ಸಂಪ್ರಾಪ್ತಿ ಮಾಡುತ್ತೆ. ಅದಕ್ಕಾಗಿಯೇ ನಾವು ಮಕ್ಕಳನ್ನು ಗುರು ಹಿರಿಯರಲ್ಲಿ ಕರ್ಕೊಂಡು ಹೋಗಬೇಕು. ಕೇವಲ ನಾವಷ್ಟಕ್ಕೆ ಮಾತ್ರ ಗುರುಗಳೇ ಹೋಗೋದಲ್ಲ, ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋದಾಗ ಅವರ ಒಂದು ಕೃಪೆ, ಅವರ ಆಶೀರ್ವಾದ ನಮ್ಮ ಮಕ್ಕಳ ಭವಿಷ್ಯವನ್ನು ಬಹಳಷ್ಟು ಪರಿವರ್ತನೆ ಮಾಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಸಹಾಯಕರವಾಗುತ್ತೆ. ಅದಕ್ಕಾಗಿ ಸಾಧೂನಾಂ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಸಂಭಾಷಣಂ ಕೋಟಿತೀರ್ಥಂ, ವಂದನಂ ಮೋಕ್ಷದಾಯಕಂ. ಇಂಥ ಒಂದು ಶ್ರೇಷ್ಠವಾದ ಸಾಂಗತ್ಯವನ್ನು ನಾವು ಪಡೆದು ನಮ್ಮ ಮಕ್ಕಳಿಗೂ
ಅಂತಹ ಒಂದು ಸಂಸ್ಕಾರವನ್ನು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನ ಸದ್ಗುರುಗಳ ದಿವ್ಯ ಚರಣಾರವಿಂದ ಸಮರ್ಪಣೆಯನ್ನು ಮಾಡ್ತಾ ನನ್ನ ವಾಣಿಗೆ ವಿರಾಮ ನೀಡ್ತಾ ಇದ್ದೀನಿ. ನಿಮ್ಮ ಆತ್ಮೀಯ ಮಿತ್ರ ನಿವರ್ತಿ ನಾಗಭೂಷಣ ಶರ್ಮಾ. 7483229249. ಹರ ಹರ ಶಂಕರ, ಜಯ ಜಯ ಶಂಕರ.